ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಜನ ಮರಡೋ ಜಾತ್ರೆ ನೋಡೋ ಅಂತ ಹೇಳಿ ಒಂದು ಕ್ಯಾಪ್ಷನ್ ಹಾಕಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಆ್ಯಂಡ್ ಈ ಪ್ರೋಮೋದಲ್ಲಿ ಸೂರಜ್ ಮತ್ತು ರಾಶಿಕಾ ಶೆಟ್ಟಿ ಇವರಿಬ್ಬರು ಕೂಡ ಸಿಕ್ಕಾಬಟ್ಟೆ ಮಾತಾಗ್ತಾನೆ ಇದೆ. ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಆದಮೇಲೆ ತುಂಬ ವಿಷಯಗಳು ಬದಲಾಗಿದೆ. ಎಸ್ಪೆಷಲಿ ಇವರಿಬ್ಬರು ವಿಷಯದಲ್ಲಿ ಇವ್ರು ಯಾವ ಥರ ಆಟ ಆಡ್ತಿದ್ದಾರೆ, ಯಾವ ಥರ ಆಟ ತೊಗೊಂಡು ಹೋಗ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಬದಲಾವಣೆ ಅವಶ್ಯಕತೆ ಇತ್ತು, ಆದರೆ ಈ ಲೆವೆಲ್ಗೆ ಬದಲಾವಣೆ ಬೇಕಿತ್ತು ಅಂತ ಕೂಡ ಕ್ವಶನ್ ಬರುತ್ತೆ. ಆ್ಯಂಡ್ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಮುಂದೆ ಮಾತಾಡೋಣ. ಜೊತೆಗೆ ಇಲ್ಲಿ ತುಂಬ ಜನ ಕೂಡ ಮಧ್ಯದಲ್ಲಿ ಬಂದು ಮಾತಾಡ್ತಿದ್ದಾರೆ, ತುಂಬ ಜನ ಇನ್ವಾಲ್ವ್ಮೆಂಟ್ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು. ಯಾಕೆ ಏನು ಕತೆ ಅಂಥದ್ದು ಏನಾಯಿತು ಎಲ್ಲ ಕೂಡ ನೋಡೋಣ. ಇವಾಗ ಪ್ರಮುಖ ಕನ್ನಡ ಡೀಟೇಲ್ ಮಾತಾಡೋಣ ಬನ್ನಿ. ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ವಿನ್ ಆದ್ಮೇಲೆ ನಿನಗೆ ಬಂದು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ದೆ. ಅವಳು ಹೇರ್ ಕ್ಯಾಪ್ಟನ್ ಅನ್ನು ಇಷ್ಟ ಆಗಿಲ್ಲ. ಕಾವೇರಿರೋ ಮನೆಯಲ್ಲಿ ಕಿಚ್ಚು ಹತ್ತಿದೆ. ಕ್ಯಾಪ್ಟನ್ ಯಾರೇ ಸ್ವಂತ ಬುದ್ಧಿ ಬೇಕು. ಫಸ್ಟ್ ಅವ ಕ್ಯಾಪ್ಟನ್. ಮುಂಚೆ ಒಬ್ರು ಬಂದಾಗ ಇನ್ನೊಂದರ, ಈಗ ಒಬ್ರು ಬಂದಾಗ ಇನ್ನೊಂದರ, ಎಲ್ಲರೂ ನೋಡ್ತಿದ್ದಾರೆ. ನಾವೇನು ಕುಳ್ರಲ್ಲ. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಏನಿಸ್ತು ಗೈಸ್ ಪ್ರೊಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೂರಜ್ ಮತ್ತು ರಾಶಿಕಾ ಶೆಟ್ಟಿ ಇವರಿಬ್ಬರ ಬಾಂಡಿಂಗ್ ಈ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವರಿಬ್ಬರು ಕೂಡ ಬೇರೆಯವ್ರಿಗಿಂತ ಹೆಚ್ಚಾಗಿ ಅವರಿಬ್ಬರಿಗೇ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ಕೋತಿದ್ರು. ಸೂರಜ್ ರಾಶಿಕಾ ಶೆಟ್ಟಿಗೆ, ರಾಶಿಕಾ ಸೂರಜ್ ಅವ್ರಿಗೆ. ಬಟ್ ಏನಪ್ಪ ಅಂದರೆ ವಾರಕದ ಕಿಚನ್ ಜೊತೆ ಎಪಿಸೋಡ್ ಆದಮೇಲೆ ತುಂಬ ವಿಷಯಗಳನ್ನ ಬದಲು ಮಾಡ್ಕೊಂಡಿದ್ದಾರೆ. ಆ ಬದಲಾವಣೆ ಇದಕ್ಕೆಲ್ಲ ಕಾರಣ. ಆ್ಯಂಡ್ ಅದು ಮನಸ್ಸಾರೆ ಆಗಿತ್ತು ಅಂದಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡಿದ್ರು ಕೂಡ ಇದು ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಅಲ್ಲೊಂದು ಏನೋ ಆಯಿತು, ಅದು ತಕ್ಕಂತೆ ಆಟ ಬದಲಾಯಿಸಬೇಕು ಅಂತ ಅಂದ್ಕೊಂಡ್ರು, ಯಾಕಂದರೆ ಗೇಮ್ ಮುಖ್ಯ ಅಂತ. ಬಟ್ ಇಲ್ಲಿ ಅಷ್ಟು ದಿನದಿಂದ ಇದ್ದಂಥ ಬಾಂಡಿಂಗ್ ಏನಿದೆ ಅದಕ್ಕೆ ಕೊಡ್ತಾ ಬೀಳ್ತಾ ಇದೆ. ಆ್ಯಂಡ್ ಇವಾಗ ನಿಮ್ಮೆಲ್ಲರೂ ಗೊತ್ತಿರುವಾಗ ನಮ್ಮ ಜೊತೆ ಇರೋರು ಸಡನ್ನಾಗಿ ಬಿಟ್ಟರು ಅಂದರೆ ಅದು ಅಷ್ಟು ಈಸಿ ಇಲ್ಲ. ಸೂರಜ್ ಕೂಡ ಮೊದಲೊಂದು ಸಲ ಇದೇ ರೀತಿ ಆದಾಗ ಮತ್ತೆ ಹೋಗಿ ಮಾತಾಡ್ಸಿರ್ತಾರೆ, ನೆನಪಿರ್ಬೋದು ನಿಮಗೆ. ಸೊ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಅಂತೂ ಖಂಡಿತವಾಗ್ಲೂ ಇತ್ತು. ಆದರೆ ಇಲ್ಲಿ ಒಂದು ಏನಪ್ಪ ಆಗ್ತಿರೋದೇನೆಂದರೆ ಇವಾಗ ಇವ್ರು ಈ ಥರ ಆಡೋದ್ರಿಂದ ಅಷ್ಟು ದಿನ ಮಾಡಿದ್ದೆಲ್ಲ ನಾಟಕ ಅನ್ನೋ ರೀತಿ ಬಂದುಬಿಡುತ್ತೆ. ನನಗಿಲ್ಲಿ ಒಂದು ಸ್ವಲ್ಪ ಇವರಿಬ್ಬರಲ್ಲಿ ಇದ್ದಂಥ ಒಂದು ಜಲಸ್ ಫೀಲ್ ನಾನು ನೋಡ್ತಾ ಇದ್ದೆ. ಅಂದರೆ ಇವಾಗ ರಾಶಿಕಾ ಶೆಟ್ಟಿ ಬೇರೆಯವ್ರ ಜೊತೆ ಇದ್ದರೆ ಸೂರಜ್ಗೆ ಆಗ್ತಿರಲಿಲ್ಲ, ಸೂರಜ್ ಬೇರೆಯವ್ರ ಜೊತೆ ಇದ್ದರೆ ರಾಶಿಕಾ ಶೆಟ್ಟಿಗೆ ಆಗ್ತಿರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಇತ್ತು. ಓಕೆನಾ, ಅದೊಂದು ಪ್ರೀತಿ ಅಂತ ಕೂಡ ಅನ್ಕೋಬೋದು ನೀವು. ಬಟ್ ಏನಾಗ್ತಿತ್ತು ಅಂದರೆ ಅದು ತುಂಬ ಜನಕ್ಕೆ ಅದು ಬೇರೆ ಥರ ಕಾಣಿಸಿದ್ದು. ಆ್ಯಂಡ್ ಇವರಿಬ್ಬರು ಕೂಡ ಜಾಸ್ತಿ ಜೊತೆ ಇರ್ತಿರಲ್ವಾ. ಸೊ ಅದು ನೋಡೋರಿಗೆ ಇವರಿಬ್ಬರೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಕೂಡ ಬರ್ತಾಯಿತ್ತು. ಇವೆಲ್ಲ ಕೂಡ ನೋಡಿ ಸುದೀಪಣ್ಣ ಅವತ್ತು ಏನು ಕ್ಲಾಸ್ ತೊಗೊಂಡ್ರು, ಅಂದರೆ ಒಂದು ಸೆಷನ್ ಕೊಟ್ಟರು, ಅದು ಇವ್ರಿಗೆ ಅರ್ಥ ಆಗಿನೋ ಅಥವಾ ಅದನ್ನು ಬೇರೆ ಥರ ಅರ್ಥ ಮಾಡಿಕೊಂಡು ಇವ್ರು ಆಟನ ಬದಲಾಯಿಸ್ಕೋಬೇಕು ಅಂತ ಅಂದ್ಕೊಂಡ್ರು. ಬದಲಾಯಿಸ್ಕೊಂಡಿದ್ದು ಏನು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಬದಲಾಯಿಸ್ಕೊಳ್ಳೋದಕ್ಕೆ ಕೂಡ ಒಂದು ಅರ್ಥಗಳಿರುತ್ತೆ, ಅಂದರೆ ವೇ ಇರುತ್ತೆ. ಓಕೆನಾ, ಸೊ ಆ ವೇಲಿ ಹೋಗಲಿಲ್ಲ ಅಂತ ಅನಿಸ್ತು. ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಆ ಕಮ್ಯುನಿಕೇಷನ್ ಕಂಪ್ಲೀಟ್ಲಿ ಕಟ್ ಆಗುತ್ತೆ. ಸೊ ಈ ಕಟ್ಟಾದಾಗ ಸಡನ್ನಾಗಿ ಹಂಗಾಯಿತು ಅಂದಾಗ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಅದ್ರ ಜೊತೆಗೆ ವೈಟ್ ಕಾರ್ಡ್ ಎಂಟ್ರಿಗಳು ಬೇರೆ ಆಗಿರೋದ್ರಿಂದ ಇಲ್ಲಿ ಮೇಯ್ನಾಗಿ ಯಾರ ಜೊತೆ ಇದ್ದಾರೆ ಅನ್ನೋದು ಕೂಡ ನೋಡ್ತಾ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿ ಗೈಸ್, ಇಲ್ಲಿ ಮೇನ್ ಪಾಯಿಂಟ್ ಬರೋದೇ ನೀನು ಅವ್ರ ಜೊತೆ ಇದೆಯಾ ಇವ್ರ ಜೊತೆ ಇದೆಯಾ ಅದು ಕೂಡ ಬರ್ತಿದೆ, ಹಿಂಗೆ ಚೇಂಜ್ ಆದೆ. ಇದೆಲ್ಲ ನಿಜವಾಗ್ಲೂ ಎಷ್ಟು ಸತ್ಯ ಅಂತ ಕೂಡ ನೋಡಬೇಕಾಗತ್ತೆ. ಆ್ಯಂಡ್ ರಿಯಾಲಿಟಿ ಏನಿದೆ ಅಂತ ಕೂಡ ನೋಡಬೇಕಾಗತ್ತೆ. ಬಟ್ ಆ ಕ್ಷಣಕ್ಕೆ ಅದು ಹಂಗೆ ಅನ್ಸಲ್ಲ. ನಾನು ನೋಡಿರೋ ಹಾಗೆ ಸೂರಜ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ರಾಶಿಕಾ ಶೆಟ್ಟಿಯವ್ರು ಬೇರೆ ಜೊತೆ ಇದ್ದರೆ. ಆ್ಯಂಡ್ ರಾಶಿಕಾ ಶೆಟ್ಟಿಯವ್ರ ಜೊತೆ ಇರೋದಕ್ಕೆ ತುಂಬ ಇಷ್ಟಪಡ್ತಾರೆ ಸೂರಜ್. ಮೊದಲು ಕೂಡ ನಾವು ನೋಡಿದ್ದೀವಿ. ಇವಾಗ ಏನಪ್ಪ ಅಂದರೆ ಗೇಮ್ಗೆ ಎಫೆಕ್ಟ್ ಆಗ್ತದೆ ಅನ್ನೋ ರೀತಿ ಯೋಚನೆ ಮಾಡಿ ಸ್ವಲ್ಪ ದೂರ ಇರ್ಬೋದು. ಬಟ್ ರಾಶಿಕಾ ಶೆಟ್ಟಿಯವರು ಪ್ರಾಕ್ಟಿಕಲ್ ಇದ್ದಾರೆ ಸ್ವಲ್ಪ. ಸೊ ಅದಕ್ಕೆ ಅವ್ರಿಗೆ ಅಷ್ಟೊಂದು ಕಷ್ಟ ಆಗ್ತಿಲ್ವೇನೋ, ಕಷ್ಟ ಆದರೂ ಕೂಡ ಅದನ್ನು ತೋರಿಸ್ಕೊತಿಲ್ವೇನೋ ಅಂತ ಅನ್ಸುತ್ತೆ. ಬಟ್ ಸೂರಜ್ ಅಂತ ಬಂದಾಗ ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು, ಅವ್ರು ತುಂಬ ಕಡೆ ರಿಯಾಕ್ಟ್ ಮಾಡೋ ರೀತಿಗಳನ್ನ ನೋಡಿದಾಗ ಓಕೆ ಇದು ಕಂಪ್ಲೀಟ್ಲಿ ಒಂದು ಜಲಸ್ ಫೀಲ್ ಅಂತಲೇ ಅನಿಸ್ಬಿಡುತ್ತೆ. ಬಟ್ ಏನಂದರೆ ಇದು ನಿಜವಾಗ್ಲೂ ಇವಾಗ ಇವರಿಬ್ಬರ ಗೇಮ್ಗೂ ಕೂಡ ಎಫೆಕ್ಟ್ ಮಾಡ್ತಿದೆ. ಇಷ್ಟು ದಿನ ನಿಜವಾಗ್ಲೂ ನಂಗೆ ಅನಿಸಿರಲಿಲ್ಲ ಇವರಿಬ್ಬರು ಜೊತೆ ಇರುವಂಥದ್ದು ಇವ್ರ ಗೇಮ್ಗೆ ಎಫೆಕ್ಟ್ ಮಾಡ್ತಿದೆ ಅಂತ. ಬಟ್ ಇವಾಗ ಅನಿಸಿದೆ ಇವ್ರ ಪಕ್ಕ ಇವರು ಮಾಡ್ಕೋತಿರೋದು ಇವಾಗ ಏನಿದೆ ಅದು ನಿಜವಾಗ್ಲೂ ಎಫೆಕ್ಟ್ ಆಗ್ತಿದೆ ಅಂತ. ಇಲ್ಲಿ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕಮ್ಯುನಿಕೇಷನ್ ಇಲ್ಲ ಅಂದರೆ ಇದೇ ಥರ ಆಗುವಂಥದ್ದು. ನಾವೇನೋ ನೋಡ್ತೀವಿ, ಅದು ಕೂಡ ನಮಗೆ ಇವಾಗ ಮಾತಾಡ್ತಿಲ್ಲ ಅವ್ರ ಜೊತೆ ಕರೆಕ್ಟಾಗಿ ಅಂದಾಗ, ಯಾವುದೋ ಒಂದು ವಿಷಯ ನಡೀತಿದೆ ಅಂದಾಗ ಅದನ್ನು ನಾವು ಬೇರೆ ಥರ ನೋಡ್ತೀವಿ. ಅದೇ ಸೂರಜ್ ಕಡೆಯಿಂದ ಕೂಡ ಆಗ್ತಿರೋಂಥದ್ದು. ಅಲ್ಲಿ ಹೋಗ್ಬಿಟ್ಟು ಮಾತಾಡಿದ್ರೆ ಕ್ಲಿಯರ್ ಮಾಡ್ಕೊಂಡ್ರೆ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ. ಬಟ್ ಅದು ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗಿ ಮಾಡ್ತಿಲ್ಲ, ಮಾಡೋದು ಇಲ್ಲ ಅಂತ ಅನಿಸುತ್ತೆ. ಅದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೇ ರೀತಿ ಹೋಯ್ತು ಅಂದರೆ ತುಂಬ ಕಷ್ಟ ಕೂಡ ಆಗುತ್ತೆ. ಜೊತೆಗೆ ಇಲ್ಲಿ ಒಂದು ಇಷ್ಟೆಲ್ಲ ಜಗಳ ಆಗೋದಕ್ಕೆ ಒಂದು ಇವಾಗೇನು ಕ್ಯಾಪ್ಟನ್ ಆದರು, ಸೊ ಆಗಿದ್ದಂಥ ರೀತಿ ಇಷ್ಟ ಆಗಿಲ್ವಂತೆ. ಅಂಥದ್ದೇನಾಯಿತು. ಆ್ಯಂಡ್ ಇದರಲ್ಲಿ ಮೇಯ್ನಾಗಿ ನಾವು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ರಾಶಿಕಾ ಶೆಟ್ಟಿ. ಈಗ ಎಲ್ಲರೂ ಕೂಡ ರಾಶಿಕಾ ಶೆಟ್ಟಿ ಅವ್ರಿಗೆ ನೀವು ಹಂಗೆ ಹಿಂಗೆ ಅನ್ನೋದಾದರೆ ಅಲ್ಲಿ ನಿಜವಲ್ಲ ಅವ್ರ ಕಡೆಯಿಂದ ಏನು ತಪ್ಪಾಯಿತು, ಅವರ ಪಾತ್ರ ಎಷ್ಟಿದೆ, ಆ್ಯಂಡ್ ಉಸ್ತುವಾರಿ ಮಾಡಿದವ್ರು ಕರೆಕ್ಟಾಗಿ ಮಾಡಿದ್ರ, ಆ್ಯಂಡ್ ಅವ್ರು ಬೇಕು ಅಂತ ಇಂಟೆನ್ಷನ್ ಮಾಡಿದ್ರ, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾರು ಕೂಡ ಪರ್ಫೆಕ್ಟ್ ಇರೋದಿಲ್ಲ. ಒಂದಿಷ್ಟು ಗೇಮಲ್ಲಿ ಒಂದಿಷ್ಟು ವಿಷಯಗಳು ಹಾಗೆ ಆಗುತ್ತೆ. ಬಟ್ ಅದೆಲ್ಲದಕ್ಕೂ ಕೂಡ ನಾವು ಫೇವರ್ ಮಾಡಿದ್ರು, ನಾಟಕ ಮಾಡಿದ್ರು, ಅಥವಾ ಅವ್ರನ್ನ ಕ್ಯಾಪ್ಟನ್ ಆಗೋಸ್ಕರ ಇಷ್ಟೆಲ್ಲ ಮಾಡಿದ್ರು, ಇವ್ರು ಮೋಸದಿಂದ ಕ್ಯಾಪ್ಟನ್ ಆದರು, ಈ ಥರ ಕತೆಗಳು ಕಟ್ಟುವಂಥದ್ದು ಎಷ್ಟು ಮಟ್ಟಿಗೆ ಸರಿ. ಅದೇ ಜಾಗದಲ್ಲಿ ನಮ್ಗೆ ಇಷ್ಟ ಆಗುವಂಥ ಸ್ಪರ್ಧೆಗಳಿದ್ದರೆ ನಾವು ಇದೇ ರೀತಿ ಮಾತಾಡ್ತಿದ್ವಾ ಅನ್ನೋದು ಕೂಡ ಪಾಯಿಂಟ್ ಬರುತ್ತೆ. ಸೊ ಅದೆಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ ಡೀಟೇಲಾಗಿ. ಆ್ಯಂಡ್ ಇವಾಗ ಈ ಪ್ರೋಮೋದಲ್ಲೂ ಕೂಡ ಕೆಲವೊಂದು ವಿಷಯಗಳಾಗಿದೆ, ನೀವು ನೋಡ್ತಿರ್ಬೋದು ಕನ್ವೆನ್ಷನ್ಗಳಲ್ಲಿ. ಸೊ
ರಾಶಿಕಾ ಶೆಟ್ಟಿ ಮತ್ತು ಸೂರಜ್ ಆ್ಯಂಡ್ ರಕ್ಷಿತಾ ಅವರು ಕೂಡ ಅಲ್ಲೇ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇಡೀ ಎಲ್ಲ ವಿಷಯಕ್ಕೂ ಕೂಡ ಸಂಬಂಧಪಟ್ಟಂಗೆ ಆಗ್ತದೆ ಇಡೀ ಮನೆಗೆ. ಆ್ಯಕ್ಚುಲಿ ಇದು ತುಂಬ ಏನೋ ದೊಡ್ಡದಾಗಿ ಆಗಿದೆ ಅಂತ ಅನ್ಸುತ್ತೆ, ಇಲ್ಲಿ ಫೇರಾಗಿ ಆಗಿಲ್ಲ ಅಂತನೋ ಅಥವಾ ಏನೋ ಒಂದು ಮೋಸದಿಂದ ಆದರೂ ಅನ್ನೋದೆಲ್ಲ ಬರ್ತಿದೆ. ಲೈವ್ ಅಪ್ಡೇಟ್ ಮಾಡೋರು ಎಲ್ಲರೂ ಹೇಳ್ತಿರೋವಂಥದ್ದು. ನೋಡಿ ಎಲ್ಲಿಗೆ ಹೋಗ್ಬಿಟ್ಟುತ್ತೆ, ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ವಾದ ವಿವಾದಗಳು ಆಗ್ತಾನೆ ಇದೆ ಎಲ್ಲರ ಮಧ್ಯೆ. ಆ್ಯಂಡ್ ಇಲ್ಲಿ ಗಿಲ್ಲಿಯವರು ಕೂಡ ವಾದ ಮಾಡ್ತಿದ್ದಾರೆ, ಅದು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡಬೇಕು ಎಪಿಸೋಡಲ್ಲಿ. ಆ್ಯಂಡ್ ರಘುವಣ ಕೂಡ ಸ್ವಲ್ಪ ಸೂರಜ್ಗೆ ಸಮಾಧಾನ ಮಾಡೋ ರೀತಿ ಇದೆ ಅನ್ಸುತ್ತೆ. ಈ ಬಟ್ಟೆಗಳನ್ನು ಯಾಕೆ ತೆಗೆದು ಆಚೆಗೆ ಹಾಕ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಅದೇನು ಟಾಸ್ಕ್ ಅದೇನೋ ಒಂದು ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಮತ್ತು ಈ ಪ್ರೊಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ, ಆ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ನೋಡಿ ಇವಾಗ ಮುಖವಾಡ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಒಂದಿಷ್ಟು ಒಪಿನಿಯನ್ನ ಹೇಳಿದ್ದಾರೆ ಸೂರಜ್, ಓಕೆನಾ. ಆ ಒಪಿನಿಯನ್ ಆಗಿ ತೊಗೋಬೋದಾಗಿತ್ತು, ಯಾಕೆ ಕೇಳಿದ್ರು ಅಂಥದ್ದು ಏನು ಆಗಿದೆ ಇಲ್ಲಿ, ಅದು ಹಂಗೆ ಅನಿಸಿರ್ಬೋದು ಅಂತ ಕೂಡ ಯೋಚನೆ ಮಾಡ್ಬೋಯ್ತು. ನಾನು ಯಾವ ಇದನ್ನೇ ಹೇಳ್ತೀನಿ, ಓಕೆನಾ. ಬಟ್ ಆ ಕ್ಷಣಕ್ಕೆ ಆ ಥರ ತಲೆಗೆ ಬರಲ್ಲ. ಆ್ಯಂಡ್ ಇವಾಗ ಮುಖವಾಡ ಅಂತ ಬಂದಾಗ ಆ ಕಡೆ ಆಪೋಸಿಟ್ ಇರುವಂಥ ವ್ಯಕ್ತಿಗಳಿಗೆ ಏನು ಮುಖವಾಡ ಅಂತ ಕ್ವಶನ್ ಬಂದೇ ಬರುತ್ತೆ, ಅದಕ್ಕೇನೆ ಕ್ವಶನ್ ಮಾಡ್ತಿದ್ದಾರೆ ಸೂರಜ್. ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ. ಸೊ ನೋಡಿ, ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಲ್ವಾ, ಇದು ರಾಶಿಕಾ ಶೆಟ್ಟಿ ಕೊಡ್ತಿರೋಂಥ ಸ್ಟೇಟ್ಮೆಂಟ್. ಈ ಥರ ಹೇಳಿದ್ದಾರೆ ಸೂರಜ್ ಅನ್ನೋ ರೀತಿ, ಓಕೆನಾ. ಇದು ಈ ಥರ ಇಟ್ಕೊಡಿ. ಯಾ ಪಾಯಿಂಟ್ ಇದು ರೈಟ್ ಇದೆ. ಅಂದರೆ ಇವಾಗ ರಾಶಿಕಾ ಶೆಟ್ಟಿ ಕ್ಯಾಪ್ಟನ್ ಆಗಿದ್ದಂಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಬಂದು ಕಂಗ್ರಾಟ್ಸ್ ಹೇಳಿದಾಗ ನಿಜವಾಗ್ಲೂ ಇದು ಡಬಲ್ ಸ್ಟ್ಯಾಂಡ್ ಅಂತನೋ ಅಥವಾ ಎರಡು ಮುಖ ಅಂತಾನು ಅನ್ಸ್ಬೋದು, ಓಕೆನಾ. ಇದು ಸತ್ಯನೇ. ಆದರೆ ಕೇಳಿಸ್ಕೊಡಿ, ಹೇಗೆ ಕ್ಯಾಪ್ಟನ್ ಆದರು ಅನ್ನೋದು ಬಂದಾಗ ಅವ್ರು ಯಾವ ಥರ ಕ್ಯಾಪ್ಟನ್ ಆದರೂ ಅದು ಇಷ್ಟ ಆಗಿಲ್ಲ, ಅದು ಫೇರ್ ಅಂತ ಅನ್ಸ್ಕೊಳ್ಳಿಲ್ಲ ಅನ್ನೋದಿದೆ. ಆಮೇಲೆ ಸ್ವಲ್ಪ ಸೂರಜ್ ಅಕ್ಸೆಪ್ಟ್ ಮಾಡೋದನ್ನ ಕಲಿಬೇಕಾಗುತ್ತೆ. ನಾನು ಎಷ್ಟೋ ವಿಷಯಗಳು ಸೂರಜ್ನ ನೋಡಿರೋ ಹಾಗೆ ಎಷ್ಟೋ ಗೇಮ್ಗಳಲ್ಲಿ ಅವರು ಎಷ್ಟೋ ವಾದಗಳಲ್ಲೂ ಅಷ್ಟೇ ತುಂಬ ವಿಷಯಗಳನ್ನ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋದಿಲ್ಲ. ಜೊತೆಗೆ ಈ ಥರ ವಿಷಯಗಳಂತ ಬಂದಾಗ ಸ್ವಲ್ಪ ಮೆಚ್ಚರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಓಕೆನಾ. ಆ್ಯಂಡ್ ಜೊತೆಗೆ ಇದೇ ವಿಷಯಗಳು ಅವ್ರ ವಿಷಯದಲ್ಲಿ ಆಗಿಬಿಟ್ಟಿದೆ ಅನ್ನೋದು ಕೂಡ ಬರುತ್ತೆ. ಆ್ಯಂಡ್ ಇಂಟೆನ್ಷನ್ ಮಾಡಿದ್ದಾರೆ ಅವರು. ಸೊ ಇವರು ಮಾತಾಡ್ಕೊಂಡು ಏನಾರು ಮಾಡಿದ್ರೆ ಅನ್ನೋದು ಕೂಡ ಬರುತ್ತೆ. ಕೆಲವೊಂದು ಸಲ ಕೆಲವು ವಿಷಯಗಳು ಆಗಿಬಿಡುತ್ತೆ, ಓಕೆನಾ, ಮೂಮೆಂಟ್ಗೆ. ಬಟ್ ಹಾಗಂತ ಅವ್ರನ್ನ ಬ್ಲೇಮ್ ಮಾಡೋದು ಎಷ್ಟು ಸರಿ, ಬಿಕಾಸ್ ಅವ್ರು ನಾವು ಆಗಿಲ್ಲ ಅಂದ್ಬಿಟ್ಟು ಅದನ್ನು ಬ್ಲೇಮ್ ಮಾಡೋಕ್ಕೆ ಹೋದರೆ ನಾವು ಬೇರೆ ಥರನೇ ಕಾಣಿಸ್ತೀವಲ್ವಾ, ಅದನ್ನು ಪಾಯಿಂಟ್ ಇಟ್ಕೋಬೇಕಾಗುತ್ತೆ ಸೂರಜ್. ಹೌದೌದು, ಕಿಚ್ಚು ಭಯಂಕರ ಹಚ್ಚಿದೆ. ಬಟ್ ಎಪಿಸೋಡ್ ನೋಡಬೇಕು ಯಾವ ಥರ ಇರುತ್ತೆ ಹೆಂಗೆ ಕತೆ ಅಂತ. ಇಲ್ಲಿ ಇಷ್ಟೆಲ್ಲ ಇರುತ್ತೆ, ಎಪಿಸೋಡ್ ಏನೂ ಇರೋದಿಲ್ಲ ಅಂತ ಹೇಳ್ಬೋದು. ಇದೆಲ್ಲ ಏನು ಅರ್ಥ ಆಗುತ್ತೆ ಗೈಸ್, ಸ್ವಂತ ಬುದ್ಧಿ ಬೇಕು, ಏನು ಕತೆ ಇದು, ಇದೆಲ್ಲ ಏನೋ ಒಂಥರ ಬೇರೆ ಥರ ಅನ್ಸುತ್ತಪ್ಪ. ಮುಂಚೆ ಒಬ್ರು ಬಂದಾಗ ಇನ್ನೊಂಥರ, ಈಗ ಒಬ್ರು ಬಂದಾಗ ಇನ್ನೊಂಥರ. ಸೊ ಇದು ಮೇ ಬಿ ರಜತ್ ಬಗ್ಗೆ ಮಾತಾಡ್ತಿರ್ಬೋದು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಏನು ಗೊತ್ತಾ, ಅವತ್ತು ಆಯ್ತು ಇನ್ಸಿಡೆಂಟ್, ಅದಾದಮೇಲೆ ಕೂಡ ಸೂರಜ್ ಅವರು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ರಜತ್ ಜೊತೆ ಇರುವಂಥ ರೀತಿ ಆಗ್ಬೋದು, ಅಂದರೆ ಅವಾಗ ಲೈಕ್ ರೊಮ್ಯಾನ್ಸ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡ್ತಾರಲ್ವ, ಅದಾದಮೇಲೆ ಇವಾಗ ಹೆಂಗಿದ್ದಾರೆ ಇವರು ಅನ್ನೋದು ಕೂಡ ಪಾಯಿಂಟ್ ಇರ್ಬೋದು. ಬಟ್ ಅವ್ರ ಮಧ್ಯೆ ಏನು ನಡೀತು, ಏನು ಕನ್ವೆನ್ಷನ್ ಆಯಿತು, ಅವ್ರು ಏನು ಸಾರಿ ಕೇಳಿದ್ರು, ಇದೆಲ್ಲ ಕೂಡ ಸೂರಜ್ ಗೊತ್ತಿದೆಯಲ್ವಾ ನಂಗೆ ಗೊತ್ತಿಲ್ಲ. ಬಟ್ ಅವೆಲ್ಲ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ಮತ್ತು ಸೂರಜ್ಗೆ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಬೇರೆಯವ್ರ ಜೊತೆ ಇರೋದು ಇಷ್ಟ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತದೆ. ಇದೆಲ್ಲವೂ ಕೂಡ ತುಂಬ ಪ್ರಾಬ್ಲಮ್ ಕೂಡ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ. ಬಟ್ ಅದನ್ನು ಆ ಥರ ಅರ್ಥ ಮಾಡ್ಕೊಳ್ಳೋ ಬದಲು ಇಲ್ಲ, ಅವ್ರು ಸಾರಿ ಕೇಳಿದ್ದಾರೆ, ಇದು ಕ್ಲಿಯರ್ ಆಗಿದೆ ವಿಷಯ, ಅದಕ್ಕಾಗಿ ನಾರ್ಮಲ್ ಆಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಯಾರು ಬೇಕು, ಯಾರ ಜೊತೆ ಬೇಕಾದ್ರೂ ಇರ್ಬೋದು. ಇವ್ರು ಯಾರ ಜೊತೆ ಇರ್ತಾರೆ ಅಂದರೆ ಅವ್ರು ಬೇರೆಯವ್ರ ಜೊತೆ ಇರೋದು ತಪ್ಪಾಗುತ್ತಾ, ಇಲ್ಲಿ ಯಾರ ಜೊತೆ ಇದ್ರೂ ಕೂಡ ತಪ್ಪಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲರೂ ನೋಡ್ತಿದ್ದಾರೆ, ನಾವೇನು ಕುಳ್ರಲ್ಲ. ಜಲಸ್ ಫೀಲ್ ತುಂಬ ಜಾಸ್ತಿನೇ ಕಾಣಿಸಿದೆ ಸೂರಜ್ ಮುಖದಲ್ಲಿ. ಇರಲಿ, ಆ ತಪ್ಪಾಗಿ ಕೂಡ ಅರ್ಥ ಮಾಡ್ಕೊಂಡಿರ್ಬೋದು ಅಂತ ಕೂಡ ಅನಿಸುತ್ತೆ ನನಗೆ ಸಮ್ಟೈಮ್ಸ್, ಓಕೆನಾ. ಬಟ್ ನನಗೆ ಇಲ್ಲಿ ಖುಷಿ ಆಗ್ತಿರೋದೇನೆಂದರೆ ಕಾವ್ಯ ಮತ್ತು ಗಿಲ್ಲಿ ಬಾಂಡಿಂಗ್. ಆ್ಯಕ್ಚುಲಿ ಅದು ಎಷ್ಟೋ ಸಿಚುವೇಷನ್ಗಳು ಬಂದುಬಿಟ್ಟಿದೆ ಅವರಿಬ್ಬರ ಬಾಂಡಿಂಗ್ನ ಬ್ರೇಕ್ ಮಾಡೋಂಥದ್ದು, ಓಕೆನಾ. ಆದರೆ ಇಲ್ಲಿವರೆಗೂ ಅವರಿಬ್ಬರ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾನೆ ಹೋಗ್ತದೆ. ಯಾಕಂದರೆ ಮೆಚುರಿಟಿನ ಹ್ಯಾಂಡಲ್ ಮಾಡ್ತಾರೆ. ಗಿಲ್ಲಿ ಕೂಡ ತುಂಬ ಸೀರಿಯಸ್ ತೊಗೊಳಕ್ಕೆ ಹೋಗಲ್ಲ. ಆಮೇಲೆ ಇಲ್ಲಿ ಈ ಜಲಸ್ ಅನ್ನೋದಿದೆಯಲ್ಲ, ಆ ಫೀಲ್ ಇಲ್ಲ ಇಲ್ಲಿ. ಯಾವುದು ಕಾವ್ಯ ಮತ್ತು ಗಿಲ್ಲಿ ಪ್ರಾಕ್ಟಿಕಲಿ ಯೋಚನೆ ಮಾಡ್ತಾರೆ. ಆ್ಯಂಡ್ ಆ ಬಾಂಡಿಂಗ್ ತುಂಬ ಜೆನ್ಯೂನ್ ಇದೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಆ್ಯಂಡ್ ಯಾರೊಬ್ರು ಹೇಳಿದ್ರು ಅಂದರೆ ಅದನ್ನು ಯಾವ ಥರ ಕರೆಕ್ಟ್ ಮಾಡ್ಕೋಬೋದು, ನಾವಿಬ್ಬರು ಜೊತೇಲಿ ಇದ್ಕೊಂಡು ಯಾವ ಥರ ಕರೆಕ್ಟ್ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತಾರೆ. ಅವಾಗೇನಾಗುತ್ತೆ ಅಂದರೆ ಜೊತೆಲೇ ಇರೋದ್ರಿಂದ ತುಂಬ ವಿಷಯಗಳಾಗೋಲ್ಲ ಬೇರೆ ಥರ. ಬಟ್ ಇಲ್ಲಿ ದೂರ ಆಗಿಬಿಡೋದ್ರಿಂದ ತುಂಬ ವಿಷಯಗಳಾಗುತ್ತೆ. ಇಲ್ಲಿ ನಿಜವಾಗ್ಲೂ ಜೆನ್ಯೂನ್ ಬಾಂಡಿಂಗ್ ಇದ್ದರೂ ಕೂಡ ಸ್ಟಿಲ್ ಅವ್ರು ದೂರ ಆಗಬೇಕು ಅಂತ ಯೋಚನೆ ಮಾಡಿದಾಗ ಅದನ್ನು ನೋಡೋರಿಗೆ ಇದೊಂದು ಏನು ಗೇಮ್ ಸ್ಟ್ರಾಟಜಿಗಳ ಇವೆಲ್ಲ ಏನು ಕತೆ ಅಂತ ಒಂದು ಡೌಟ್ ಬರುತ್ತೆ. ಅದು ಮಾಡೋದಕ್ಕೆ ಇವರೇ ಒಂದು ದಾರಿ ಮಾಡ್ಕೊಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಸ್ವಲ್ಪ ಬೇಗ ಅರ್ಥ ಮಾಡ್ಕೊಂಡ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಮಾಡ್ಕೋತಾರ, ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಬಟ್ ಏನಂದರೆ ಆದಷ್ಟು ಬೇಗ ಸರಿ ಮಾಡ್ಕೊಂಡು ಹೊಂದಾದರೆ ಒಳ್ಳೆಯದು. ಕೆಲವೊಂದು ಸಲ ಆಗುತ್ತೆ ಫ್ರೆಂಡ್ಶಿಪ್ ಅಂತ ಬಂದಾಗ ಇವೆಲ್ಲವೂ ಕೂಡ, ಅದು ಕೂಡ ಇದ್ದ ಸಿಚುವೇಷನ್ಗಳಲ್ಲಿ. ಇರಲಿ, ಏನೂ ಮಾಡೋಕ್ಕಾಗಲ್ಲ, ಟೈಮ್ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ, ಎಲ್ಲನೂ ಸರಿ ಮಾಡುತ್ತೆ ಅಂತ ಅನ್ಕೋತೀನಿ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.